ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮೆ. ನಮಸ್ತೆ ಎಲ್ರಿಗೂ. ನಾನು ನಮ್ಮ ವಿದುಷಿ ಜಯಶ್ರೀಕುಮಾರಿ ಮಾತಾಡ್ತಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತು ನಾವು ಜ್ಯೋತಿಷದ ಬಗ್ಗೆ ಮಾತಾಡೋಣ. ಜ್ಯೋತಿಷ ಅಂದರೆ ಏನು, ಇದು ಯಾಕೆ ನೋಡ್ತಾರೆ, ಅಂದರೆ ಏನಿದ್ರ ಅರ್ಥ, ಯಾಕೆ ನೋಡಬೇಕು, ಅಂದರೆ ಏನು ಮನುಷ್ಯನ ಜೀವನದಲ್ಲಿ ಆಗಲಿ ಜೀವರಾಶಿಗಳ ಮೇಲೆ ಗ್ರಹಗಳ ಹೇಗೆ ಪ್ರಭಾವ ಬೀರುತ್ತೆ, ಜ್ಯೋತಿಷ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಜ್ಯೋತಿಷ ಅಂದರೆ ಒಂದು ಶಾಸ್ತ್ರ. ಇದನ್ನು ಅಧ್ಯಯನ ಮಾಡ್ತಾರೆ, ಋಷಿ ಮುನಿಗಳ ಕಾಲದಿಂದಲೂ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ನಮಗೆ ಜ್ಯೋತಿ ಅಂದರೆ ಇಲ್ಲಿ ಬೆಳಕು, ಈ ಕತ್ತಲಿನಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕೊಂಡೊಯ್ಯುವ ಒಂದು ಶಾಸ್ತ್ರ. ನಮಗೆ ನಮ್ಮ ಜೀವನದಲ್ಲಿ ಏನಾಗ್ತಿದೆ, ಒಂದು ಪ್ರಾಬ್ಲಮಲ್ಲಿ ಇದ್ದಾಗ ಅದು ಯಾವ ರೀತಿ ಇದ್ದೀವಿ, ಯಾವ ರೀತಿ ಬರ್ತದೆ, ಅದರಿಂದ ಹೇಗೆ ಪಾರಾಗೋದು ಅಥವಾ ಎಷ್ಟು ಸಮಯ ಇರ್ತದೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದು ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಖಂಡಿತ ಸಾಧ್ಯ. ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವರಾಶಿಗಳ ಮೇಲೆ ತನ್ನದೇ ಬೆಳಕಿನ ಮೂಲಕ ಅಗೋಚರ ಪ್ರಭಾವವನ್ನು ಬೀರುವ ಗ್ರಹಗಳ ಮತ್ತು ಅಂತರಿಕ್ಷದಲ್ಲಿ ಇತರ ವಿಷಯಗಳ ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ ಆಗಿದೆ. ಅಂದರೆ 9 ಗ್ರಹಗಳ ಬಗ್ಗೆ, ನಕ್ಷತ್ರ ಪುಂಜಗಳ ಬಗ್ಗೆ, ಆಕಾಶಕಾಯಗಳ ಬಗ್ಗೆ, ಇವುಗಳ ಬಗ್ಗೆ ಎಲ್ಲದರ ಬಗ್ಗೆ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ಅಧ್ಯಯನ ನಡೆಸಿ ತಮ್ಮ ಅತೀಂದ್ರಿಯ ಒಂದು ದಿವ್ಯ ದೃಷ್ಟಿಯಿಂದ ಸಾಧನೆ ಮಾಡಿ ನಮಗೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ನಮ್ಮ ಪರಂಪರೆಗೆ, ಸನಾತನ ಧರ್ಮದಿಂದ ನಮ್ಮ ಪರಂಪರೆಗೆ ಬಂದಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ. ಇದರಿಂದ ನಮಗೆ ಆ ಕಾಲದಲ್ಲಿ ಯಾರೂ ಬ್ರಾಹ್ಮಿನ್ಸೇ ಜ್ಯೋತಿಷ್ಯರು ಅಂತ ಇರಲಿಲ್ಲ. ಎಲ್ಲ ವರ್ಗದ ಎಲ್ಲ ವರ್ಣಗಳ ಋಷಿಮುನಿಗಳು ಕೂಡ ಜ್ಯೋತಿಷ್ಯದ ಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡಿ ನಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಹಾಗೆ ಈ ಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡು ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡಬಹುದೇ ಹೊರತು ಭವಿಷ್ಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಭವಿಷ್ಯದಲ್ಲಿ ಬರುವ ಹಣೆಬರಹ ಅಂತ ಹೇಳ್ತೀವಲ್ಲ, ಭವಿಷ್ಯದಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಂಪೂರ್ಣವಾಗಿ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ಅದನ್ನು ಪರಿವರ್ತನೆ, ನಮಗೆ ಬೇಕಾದ ರೀತಿಯಲ್ಲಿ ನಾವು ಡಿಸಿಷನ್ಗಳನ್ನು ತಗೊಂಡು ನಾವು ಅದರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ಬೆಳಕನ್ನು ಕಾಣಬಹುದು. ಅದೇ ಈ ಜ್ಯೋತಿಷ್ಯ ಶಾಸ್ತ್ರ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗೂ ಸುಖ ದುಃಖ ನೋವು ನಲಿವು ಎಲ್ಲವೂ ಇರುತ್ತೆ. ಒಬ್ಬರು ಬಡತನ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ. ಪ್ರಾಣಿಗಳು ನೋಡಿ, ಕೆಲವೊಂದು ಬಡವರ ಮನೆಯಲ್ಲಿರುತ್ತೆ, ಹಾಗೆ ಕೆಲವೊಂದು ಪ್ರಾಣಿಗಳು ಶ್ರೀಮಂತರ ಮನೆಯಲ್ಲಿರುತ್ತೆ. ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಇವೆಲ್ಲದಕ್ಕೂ ಒಂದು ಈ ಗ್ರಹಗಳ ಫಲ ಅನ್ನೋದು ಬಿದ್ದೇ ಬೀರುತ್ತೆ. ಗ್ರಹಗಳ ಚಲನೆಯ ಬೆಳಕಿನ ಕಿರಣಗಳ ಪ್ರಭಾವ ಬಿದ್ದೇ ಬೀರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಮನುಷ್ಯನ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಬರುವ ಏಳು ಬೀಳು ಹಾಗೆ ಎಲ್ಲವನ್ನು ತೋರಿಸುವ ಒಂದು ಕನ್ನಡಿ ಥರ ಇದು ವರ್ಕ್ ಆಗುತ್ತೆ. ಹಾಗೆ MRI ಸ್ಕ್ಯಾನ್ ಥರ ಇದು ವರ್ಕ್ ಮಾಡುತ್ತೆ. ನಾವು ಸ್ಕ್ಯಾನ್ ಮಾಡ್ಬೋದು ಈಸಿಯಾಗಿ. ಈ ಮಗು ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡುತ್ತೆ, ಹೈಯರ್ ಸ್ಟಡೀಸ್ ಮಾಡುತ್ತಾ, ಏನು ಕಲಿತಾನೆ ಅಥವಾ ಏನು ಕಲಿತಾಳೆ, ಅಥವಾ ಯಾವ ಲೈನಿಗೆ ಹೋದರೆ ಒಳ್ಳೆಯದು, ಫಾರ್ ಎಕ್ಸಾಂಪಲ್ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಟೀಚರ್ ಆಗ್ತಾಳ, ಡಾಕ್ಟ್ರ್ ಆಗ್ತಾಳ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಇಲ್ಲಿ 9 ಗ್ರಹಗಳು ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಹೀಗೆ 9 ಗ್ರಹಗಳ ಸ್ಥಿತಿ ಗತಿ ಚಲನೆಯನ್ನು ಗಮನದಲ್ಲಿಟ್ಕೊಂಡು ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಬಹುದು. ಈ 9 ಗ್ರಹಗಳು ಕೂಡ ತಮ್ಮದೇ ಆದ ಅಕ್ಷದ ಮೇಲೆ ತಮ್ಮದೇ ಪಥದಲ್ಲಿ ತಮ್ಮದೇ ಆದ ಒಂದು ಸಮಯದಲ್ಲಿ ಚಲಿಸ್ತಾರೆ. ಈ ಗ್ರಹಗಳ ಚಲನೆಯಲ್ಲಿ ಪ್ರಮುಖವಾಗಿ ಪಾತ್ರವಹಿಸೋದು ಎಲ್ಲ 9 ಗ್ರಹಗಳು ಹಾಗೂ ಅವರು ಎಲ್ಲಿದ್ದಾರೆ, ಯಾವ ರಾಶಿ ನಕ್ಷತ್ರದಲ್ಲಿ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಸಮಯವನ್ನು ಹಾಗೆ ಈ ಒಂದು ಗ್ಯಾಪ್ ಸಮಯ ಇರುತ್ತಲ್ಲ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವ ಸಮಯ
ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈ ಆಧಾರದಿಂದಲೇ ಹುಟ್ಟಿದ ಮಗುವಿನ ಜನ್ಮಕುಂಡಲಿಯನ್ನು ಬರೆಯುವಂಥದ್ದು. ಹಾಗೆ ಮಗು ಯಾವ ಸಮಯದಲ್ಲಿ ಹುಟ್ಟಿದೆ, ಯಾವ ಗ್ರಹ, ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅನ್ನೋದನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿದರೆ, ಆ ಮಗು ಹುಟ್ಟಿದಾಗ ಸೂರ್ಯನ ಸ್ಥಾನ ಎಲ್ಲಿದೆ, ಹಾಗೆ ಚಂದ್ರನ ಸ್ಥಾನ ಎಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ರಾಶಿಯಲ್ಲಿದೆ, ಇದನ್ನೆಲ್ಲ ಕಂಡುಹಿಡಿದಾಗ ನಮಗೆ ಮಗುವಿನ ಸಂಪೂರ್ಣವಾದ ಶಾರೀರಿಕ ಹಾಗೆ ಮಾನಸಿಕ ಗುಣಲಕ್ಷಣದಿಂದ ಹಿಡಿದು ಆರೋಗ್ಯ, ಆಯಸ್ಸು, ವಿದ್ಯಾಭ್ಯಾಸ, ಮಗುವಿನ ವೃತ್ತಿ, ಹಾಗೆ ಕಲಿಕೆ, ವೃತ್ತಿಪರ ಕಲಿಕೆ, ಹಾಗೆ ವೃತ್ತಿ ಹೇಗೆ ಮಾಡಬಹುದು, ಯಾವ ವೃತ್ತಿಯನ್ನು ಕೈಗೊಳ್ಳಬಹುದು, ಅದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು. ಹಾಗೆ ಆ ಮಗು ದೊಡ್ಡದಾದ ಮೇಲೆ ವಿವಾಹದ ಸಮಯಕ್ಕೆ ಬಂದಾಗ ವಿವಾಹವನ್ನು ಯಾವ ಸಮಯದಲ್ಲಿ ಹೇಗೆ, ಅಂದರೆ ಹುಡುಗಿ ಹುಡುಕುವ ಅಥವಾ ಹುಡುಗ ಹುಡುಕುವ ಸಮಯ, ಗುರುಬಲ ಇದೆಯಾ ಇಲ್ವಾ ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಇದೆ, ಯಾವ ಗ್ರಹ ಏನು ಫಲ ಕೊಡ್ತಿದೆ ಅನ್ನೋದನ್ನು, ಹಾಗೆ ವಿವಾಹ ಜೀವನವನ್ನು ನೋಡ್ಕೋಬಹುದು. ಹಾಗೆ ಆರ್ಥಿಕ ಸ್ಥಿತಿಗತಿಯನ್ನು ನಾವು ಕಂಡುಹಿಡಿಬಹುದು. ಯಾವ ಸಮಯದಲ್ಲಿ ವ್ಯಾಪಾರ ಮಾಡ್ಬೋದು, ವ್ಯವಹಾರ ಮಾಡ್ಬೋದು, ಜಾಬ್ ಮಾಡ್ಬೋದು, ಹಾಗೆ ಆಸ್ತಿ ಅಂತಸ್ತು ಸಂಪಾದಿಸಬಹುದು, ಯಾವ ಟೈಮಲ್ಲಿ ಆಸ್ತಿ ಅಂತಸ್ತನ್ನು ಕಳ್ಕೊಳ್ಬಹುದು, ಹಾಗೆ ಖರೀದಿ ಮಾಡ್ಬೋದು, ಹಾಗೆ ಮಾರಾಟನೂ ಮಾಡ್ಬೋದು, ಹಾಗೆ ಸಂತಾನ ಭಾಗ್ಯ ಇದೆಯಾ ಇಲ್ವಾ, ಹಾಗೆ ಕಾಯಿಲೆಯ ಒಂದು ಪರಿಮಿತಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಕಾಯಿಲೆ ಬರಬಹುದು ಅಥವಾ ಕಾಯಿಲೆ ಬಂದಾಗ ಯಾವ ರೀತಿ ಪರಿಹಾರವನ್ನು ಪಡ್ಕೋಬಹುದು, ಅಂದರೆ ಮೆಡಿಸಿನ್ಸ್ ವರ್ಕ್ ಆಗುತ್ತಾ ಇಲ್ವಾ, ಎಕ್ಸಸೈಸ್ ಮಾಡಬೇಕಾ ಅಲ್ವಾ, ಮೆಡಿಸಿನ್ ಆಯುರ್ವೇದಿಕ್ಕಿಗೆ ಹೋಗಬೇಕಾ ಅಲ್ಲ ಸಿಸರಿನ್ ಆಪ್ರೇಷನ್ಗೆ ಹೋಗಬೇಕಾ, ಇದೆಲ್ಲದ ಒಂದು ಘಟ್ಟವನ್ನು ತಿಳಿಸೋದು ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಸಾಧ್ಯ ಇದೆ. ಹಾಗೆ ವ್ಯಕ್ತಿಯ ಒಂದು ಪಾಪ ಪುಣ್ಯ, ಪೂರ್ವ ಜನ್ಮದಲ್ಲಿ ಏನೇನು ಕರ್ಮಗಳನ್ನು ಮಾಡಿ ಪಾಪ ಪುಣ್ಯಗಳನ್ನು ಹೊತ್ತುಕೊಂಡು ಈ ಜನ್ಮದಲ್ಲಿ ಸೃಷ್ಟಿ ಆಗಿದೆ, ಜನನ ಆಗಿದೆ, ಅದರ ಆಧಾರದ ಮೇಲೆ ಆ ಮಗುವಿನ ಒಂದು ಪೂರ್ಣ ಜೀವನದ ಒಂದು ಪಾಸ್ಬುಕ್ ಅಂತ ಏನು ಹೇಳ್ತೀವಿ, ಅದೇ ಜಾತಕ ಪುಸ್ತಕ ಅನ್ನೋದು ರೆಡಿಯಾಗಿರ್ತದೆ. ಹಣೆಯಲ್ಲಿ ಬ್ರಹ್ಮ ಬರೆದ ವಿಧಿ ಲಿಖಿತವನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ, ಬಟ್ ತಿಳ್ಕೋಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳ್ಕೋಬಹುದು. ಅದು ಹೇಗೆ ಅಂದರೆ, ಆ ಮಗುವಿನ ಹುಟ್ಟಿದ ಸಮಯ ಕರೆಕ್ಟಾಗಿ ಇರಬೇಕು, ಸ್ಥಳ ಕರೆಕ್ಟಾಗಿ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದಿಂದ ಯಾವುದೇ ಮೂಢನಂಬಿಕೆಗಳಿಗೆ ಬಲಿಯಾಗೋದು ಅಗತ್ಯ ಇಲ್ಲ. ಇಲ್ಲಿ ಮಗುವಿನ ಸಂಪೂರ್ಣ, ಅಂದರೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನದ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು. ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಅರ್ಧ ಕಲ್ತಿರ್ತಾರೆ, ಯಾವ ಲೈನಿಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ಅಥವಾ ಯಾವ ಎಜುಕೇಷನನ್ನು ಕಂಟಿನ್ಯೂ ಮಾಡಬೇಕಂತ ಗೊತ್ತಾಗೋದಿಲ್ಲ, ಅಥವಾ ಹೈಯರ್ ಸ್ಟಡೀಸ್ ಮಾಡಬೇಕಾ, ಫಾರಿನ್ ಸ್ಟಡೀಸ್ ಮಾಡಬೇಕಾ, ಇದೆಲ್ಲದರ ಒಂದು ಗೊಂದಲ ಇದ್ದಾಗ ನಮಗೆ ಮಾರ್ಗದರ್ಶನ ಅಂತ ಸಿಗೋದೇ ಈ ಜ್ಯೋತಿಷ್ಯದ ಬೆಳಕು. ಸೊ ಜ್ಯೋತಿಷ್ಯದಿಂದ ನಾವು ಖಂಡಿತವಾಗಿ ಇದಕ್ಕೆ ಪರಿಹಾರವನ್ನು ಪಡ್ಕೋಬಹುದು. ಡಿಗ್ರಿ ವೈಸ್ ಗ್ರಹಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಅದರ ಆಧಾರದ ಮೇಲೇ ಜ್ಯೋತಿಷ್ಯದ ಒಂದು ನಿಜವಾದ ಜ್ಯೋತಿಷ್ಯ ವರ್ಕ್ ಆಗೋದು. ಸೊ ಎಲ್ಲರೂ ಹೇಳೋ ಥರ ಪಂಚಾಂಗದಲ್ಲಿ ನೋಡೋದ ಥರ ಇದು ಬರಲ್ಲ, ಆ್ಯಪಲ್ಲಿ ನೋಡಿದ್ರೇ ಮಾತ್ರ ಗೊತ್ತಾಗೋದು. ಯಾಕಂತ ಹೇಳಿದರೆ ಈಗಿನ ಸೈನ್ಸ್ ವರ್ಕ್ ಆಗೋದೇ ಡಿಗ್ರಿ ವೈಸಲ್ಲಿ ನೋಡೋದು. ಎಲ್ಲೇ ಹೋಗಲಿ, ಇವಾಗ ಉಪಗ್ರಹಗಳನ್ನೆಲ್ಲ ಯಾವುದರ ಒಂದು ಸೈನ್ಸ್ನ ಒಂದು ಅನ್ವೇಷಣೆ ಆಗಲಿ, ಅದು ಯಾವುದರ ಆಧಾರದ ಮೇಲೆ ಟೈಮ್ ಮತ್ತು ಪ್ಲೇಸ್ ಮತ್ತು ಒಂದು ಡ್ಯೂರೇಷನ್ ಮತ್ತು ಏನಂತ ಹೇಳಿದರೆ ಪರ್ಟಿಕ್ಯುಲರ್ ಒಂದು ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಗ್ರಹಗಳು ಇಲ್ಲೇ ಇವೆ, ಗ್ರಹಗಳ ಇಷ್ಟು ಸಮಯ ಇಲ್ಲಿಂದ ಮೂವ್ ಆಗುತ್ತವೆ, ಈ ಮನೆಗೆ ಮೂವ್ ಆಗುತ್ತವೆ, 12 ಮನೆಗಳಲ್ಲಿ 12 ರಾಶಿಗಳಲ್ಲಿ ಮೂವ್ ಆಗುತ್ತವೆ. ನಕ್ಷತ್ರ ಪುಂಜಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಸೊ ಆ ರಾಶಿ, ನಕ್ಷತ್ರ ಪುಂಜದ ರಾಶಿಯಲ್ಲಿ 12 ಮನೆಗಳನ್ನು ಡಿವೈಡ್ ಮಾಡಿ ಈ ಗ್ರಹಗಳು ಇಂತಿಷ್ಟೇ ಸಮಯದಲ್ಲಿ ಮೂವ್ ಆಗ್ತಾ ಹೋಗುತ್ತವೆ. ಸೊ ಆ ಮೂವ್ ಆಗ್ತಾ ಹೋದಾಗ ಯಾರು ಯಾವ ಸಮಯದಲ್ಲಿ ಹುಟ್ಟಿದ್ದಾರೆ ಅವರ ಜೀವನ ಅಲ್ಲಿಂದ ಪ್ರಾರಂಭ ಅನ್ನೋದಷ್ಟೇ, ಅದನ್ನೇ ಲೆಕ್ಕ ಹಾಕ್ಕೊಂಡು ಹೋಗುವಂಥದ್ದು. ಅಲ್ಲಿಂದ ಮುಂದಕ್ಕೆ ಗ್ರಹಗಳು ಹೇಗೆ ಚಲನೆ ಮಾಡ್ತವೆ ಅದು ಜೀವನ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮೂಢನಂಬಿಕೆ ಬೇಡ. ಇದೊಂದು ವಿಜ್ಞಾನ, ಇದೊಂದು ಸೈನ್ಸ್.
ಇದರಲ್ಲಿ ಏನೂ ತಪ್ಪಿಲ್ಲ. ಇದನ್ನು ಮೂಢನಂಬಿಕೆಯಾಗಿ ಬಳಸ್ಕೊಂಡು ಇಲ್ಲಿ ತನಕ ಎಲ್ಲರೂ ಇದನ್ನು ನಂಬದೇ ಇರೋ ಹಾಗೆ ಮಾಡಿದ್ದು ಆಯಿತು. ಈಗ ಎಲ್ಲರೂ ನಂಬಲೇಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ಒಂದು ಅವೈಜ್ಞಾನಿಕವಾಗಿ ಇಲ್ಲ. ಇದು ಸೈಂಟಿಸ್ಟ್ಗಳು ಕೂಡ ಈ ಒಂದು ಗ್ರಹಗಳನ್ನ ಅಧ್ಯಯನ ಮಾಡಿಯೇ ಅವರು ಎಲ್ಲ ಒಂದು ಸಕ್ಸಸ್ಫುಲ್ಲಾಗಿ ನೆರವೇರುವಂಥದ್ದು ಅವರ ಕಾರ್ಯಗಳು. ಹಾಗೆ ಪ್ರತಿಯೊಂದು ಮುಹೂರ್ತ ಆಗಲಿ, ಮನೆ ಕಟ್ಟೋದಾಗಲಿ, ದೊಡ್ಡ ದೊಡ್ಡ ಯಾವುದೇ ಕೆಲಸಕ್ಕೆ ಕೈ ಹಾಕೋ ಆಗಲೂ ಮುಹೂರ್ತ, ಹಾಗೆ ನಕ್ಷತ್ರದ ಬಲ, ಹಾಗೆ ಲಗ್ನ, ಇದೆಲ್ಲವನ್ನು ಪರಿಗಣಿಸಿ ಮಾಡುವಂಥದ್ದು ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಹಾಗೆ ವ್ಯಕ್ತಿಯ ಜೀವನ ಹೇಗಿರುತ್ತೆ, ಮುಂದಕ್ಕೆ ಏನು ಮಾಡಬಹುದು, ಯಾವ ನಿರ್ಧಾರಗಳನ್ನು ಕೈಗೊಳ್ಳಬಹುದು, ಹಾಗೆ ಬಿಸ್ನೆಸ್ ಮಾಡಬಹುದಾ ಮಾಡಬಾರ್ದಾ, ಇದೆಲ್ಲವನ್ನು, ಆರೋಗ್ಯ ಹೇಗಿರುತ್ತೆ, ಬಿಸ್ನೆಸ್ ಮಾಡ್ತಾರೆ ಓಕೆ, ಮಧ್ಯದಲ್ಲಿ ಆರೋಗ್ಯ ಕೈ ಕೆಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದ್ದಾಗ ನಮಗೆ ಈಸಿ ಆಗುತ್ತೆ, ಲೈಫ್ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಮುಂದೆ ನಾನು ಒಂದು ದಶ ಯಾವಾಗ ಚೇಂಜ್ ಆಗುತ್ತೆ, ಯಾವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಈ ಥರ ಎಲ್ಲ ಮಾತಾಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಈ ಟಾಪಿಕ್ಕಿಗೆ ಮುಕ್ತಾಯವನ್ನು ಹೇಳ್ತಿದ್ದೀನಿ. ಮುಂದಿನ ದಿನ ನಾವು ಚೆನ್ನಾಗಿ ಮಾತಾಡೋಣ, ಬೇರೆ ವಿಷಯಗಳ ಬಗ್ಗೆ, ಗ್ರಹಗಳ ಬಗ್ಗೆ ಮಾತಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.